ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಗಣೇಶ ಹಬ್ಬದ ವ್ಲಾಗ್. ಇದು ಗೌರಿ ಹಬ್ಬದ ಹಿಂದಿನ ವ್ಲಾಗ್ ಹಾಕಿದ್ದೆ ಅಲ್ವಾ. ಇದು ಗಣೇಶ ಹಬ್ಬದ ದಿನ ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು ಎದ್ದೇಳೋದು, ಯಾಕೆಂದರೆ ನಿನ್ನೆ ಸ್ವಲ್ಪ ಜರ್ನಿ ಮಾಡಿದ್ರಿಂದ ಸ್ವಲ್ಪ ಲೇಟಾಗಿದೆ ಅಂದರೆ ಒಂದು 6:30 ಆಗಿತ್ತು. ಇವಾಗ ಎದ್ದು ತೇಜು ದೇವಸ್ಥಾನ ಗುಡಿಸಿ ತೊಳೆದು ಬಂದಿದ್ಲು. ಇವಾಗ ಅದು ನೋಡೋಣ ಅಂತ ಹೋಗ್ತಾ ಇದ್ದೆ. ಹಾಗೆ ದೇವಸ್ಥಾನನ ನೋಡಿಕೊಂಡು ಅಮ್ಮ ಮಗಳು ಒಂದು ವಾಕ್ ಮಾಡ್ಕೊಂಡು ಬಂದ್ವಿ. ರಂಗೋಲಿ ಎಲ್ಲ ನಾನು ನಿನ್ನೆ ಹಬ್ಬಕ್ಕೆ ಹಾಕಿದ್ನಲ್ಲ, ಗೌರಿ ಹಬ್ಬಕ್ಕೆ, ಅದೇ ಇತ್ತು. ಅದನ್ನೇನು ಮತ್ತೆ ಅವ್ರು ಗುಡಿಸಿರ್ಲಿಲ್ಲ. ದೇವಸ್ಥಾನ ಮಾತ್ರ ಕ್ಲೀನ್ ಮಾಡಿದ್ರು. ಎಲ್ಲನೂ ಹಂಗೆ ಬಿಟ್ಟು ನೆಲ ಮಾತ್ರ ಗುಡಿಸಿ ತೊಳ್ಕೊಂಬಂದಿದ್ರು. ಬಟ್ ಅದನ್ನಾದರೂ ಹೆಲ್ಪ್ ಮಾಡ್ತಾಳೆ ಅವಳು. ತುಂಬಾ ಹೆಲ್ಪ್ ಮಾಡ್ತಾಳೆ, ತುಂಬಾ ಅರ್ಥ ಮಾಡ್ಕೋತಾಳೆ ಪ್ರಾಬ್ಲಮ್ಸ್ನ. ಏನು ಹೇಳ್ಬೇಕಂತ ಗೊತ್ತಾಗಲ್ಲ, ಬಟ್ ಎಲ್ಲನೂ ಅರ್ಥ ಮಾಡ್ಕೋತಾಳೆ. ಪ್ರತಿಯೊಂದು ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊತಾಳೆ, ಪ್ರತಿಯೊಂದು ಸಿಚುವೇಶನ್ನ ಅರ್ಥ ಮಾಡ್ಕೋತಾಳೆ, ಹೆಲ್ಪ್ನ ಮಾಡ್ತಾಳೆ. ಅಷ್ಟು ತುಂಬ ಲಕ್ಕಿ ಮಾಡಿದ್ದೀನಿ ನಾನಂತ ಮಗಳನ್ನ ಪಡೆಯೋದಕ್ಕೆ. ಇವಾಗ ಬಂದು ನನ್ನ ಗಿಡಗಳು ಎಲ್ಲ ಮುಂದೆ ಇಟ್ಕೊಂಡಿದ್ದೆ ಅಲ್ವ, ಎಲ್ಲ ಹೋಗಿದ್ದು. ಮತ್ತು ಪಾಟ್ನ ತರಿಸಿ ಆನ್ಲೈನಲ್ಲಿ ಎಲ್ಲ ಪಾಟ್ನ ಮಾಡಿ ಇಟ್ಟಿದ್ದೀನಿ. ಇನ್ನೂ 4 ಪಾಟ್ ಇದೆ. 10 ಪಾಟ್ ಬಂದಿತ್ತು 260 ರುಪೀಸ್ಗೆ 10 ಪಾಟು. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ನಾನು ತೋರಿಸ್ತೀನಿ ಇನ್ನೊಂದ್ಸಲ. ಇನ್ನೂ 4 ಇದೆ. ಅದಕ್ಕೆ ದಾಸವಾಳ ಮತ್ತು ಗುಲಾಬಿ ಕಡ್ಡಿನ ಹಾಕೋಣ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಮತ್ತೆ ಗ್ರೋ ಆಗಿದೆ. ಇದನ್ನ ಹಿಂಗೆ ಮೇಂಟೈನ್ ಮಾಡ್ಕೋಬೇಕು. ನಾನು ಅವಾಗ ಬೇರೆ ವರ್ಕ್ ಕಡೆ ಬ್ಯುಸಿಯಾಗಿ ಅದನ್ನು ಮನೆ ಕಡೆ ಗಿಡಗಳನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಬಿಟ್ಬಿಟ್ಟಿದ್ದೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನಂಗೆ ಇಷ್ಟ ಗಿಡಗಳನ್ನೆಲ್ಲ ಇದು ಮಾಡೋದು, ತರಕಾರಿ ಬೆಳೆಯೋದು. ಮುಂಚೆ ಎಲ್ಲ ಹಾಕೋತಾ ಇದ್ದೆ, ಇವಾಗ ಸದ್ಯಕ್ಕೆ. ಆಮೇಲೆ ಇಲ್ಲಿ ಸ್ವಲ್ಪ ಕಿರಿಕಿರಿ ಆಯಿತು ಅಂದ್ಬಿಟ್ಟು ಅದನ್ನು ಹಂಗೆ ಸ್ಟಾಪ್ ಮಾಡಿದೆ. ಮತ್ತೆ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ. ಇವಾಗ ಗಿಡಗಳನ್ನ ಗ್ರೋ ಮಾಡೋಣ ಅಂದ್ಬಿಟ್ಟು, ಇದು ನನ್ನ ಸದ್ಯಕ್ಕೆ ಪುಟ್ಟ ಗಾರ್ಡನ್ ಗಿಡಗಳು. ದೇವಸ್ಥಾನದ ಹತ್ರ ಎಲ್ಲ ಕ್ಲೀನಾಗಿತ್ತು. ಅದಾದಮೇಲೆ ಬಂದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಅಡುಗೆಗೆ ಪ್ರಿಪೇರ್ ಮಾಡ್ತಾಯಿದ್ದೆ. ಇವಾಗ ಆ್ಯಕ್ಚುಲಿ ನಮ್ಮ ದೇವಸ್ಥಾನ ಪೂಜೆಗೆ ಬರ್ತಾರಲ್ವ ಅಂಕಲ್, ಅವ್ರ ಮನೆಗೆ ಊಟಕ್ಕೆ ಕರೆದಿದ್ರು ಮಧ್ಯಾಹ್ನಕ್ಕೆ. ನಾನು ಬೆಳಗ್ಗೆ ಅಷ್ಟರಲ್ಲಿ ತಿಂಡಿ ಮಾಡೋಣ, ತಿಂಡಿ ಒಂದು 10 ಗಂಟೆ ಒಳಗೆ ತಿನ್ಕೊಂಡ್ರೆ, ಒಂದು 9 ಗಂಟೆ ಒಳಗೆ ತಿನ್ಕೊಂಡ್ರೆ ಮಧ್ಯಾಹ್ನ ಅವ್ರ ಮನೆಗೆ ಊಟಕ್ಕೆ ಹೋಗ್ಬೋದು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ಬಟ್ ನಾನು ಎದ್ದಿದ್ದು ಲೇಟ್ ಆಗಿದ್ದರಿಂದ ಅಡುಗೆ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಅಡುಗೆಗೆ ಬಂದು ಕಡುಬು, ಅಕ್ಕಿ ಕಡುಬು, ಮಸಾಲೆ ಕಡುಬನ್ನ ಮಾಡಿದ್ದೆ. ಅದು ತುಂಬ ಸಲ ತೋರಿಸಿದ್ದೀನಿ, ಹಂಗಾಗಿ ವಿಡಿಯೋದಲ್ಲಿ ಅದನ್ನು ರೆಸಿಪಿ నేను ತೋರಿಸ್ಲಿಲ್ಲ. ಇದು ಸಾಂಬಾರು ಕೂಡ ತೋರಿಸಿದ್ದೀನಿ. ಒನ್ ಆಫ್ ಮೈ ಫೇವ್ರೆಟ್ ಸಾಂಬಾರು ಇದು. ಇದ್ಕಿದ ಬೇಳೆ ಸಾಂಬಾರು. ಬೇರೆಯವ್ರು ಮಾಡೋ ಸಾಂಬಾರು ನಿಜವಾಗ್ಲೂ ನನಗೆ, ಅಂದರೆ ಬೇರೆಯವರೆಲ್ಲ ಮಾಮೂಲಿ ತರಕಾರಿ ಸಾಂಬಾರು ಯಾವ ಥರ ಮಾಡ್ತಾರೆ, ಹುಳಿ ಬಿಟ್ಟು ಇದನ್ನೆಲ್ಲ ಆ ಥರ ಮಾಡ್ತಾರೆ. ನಿಜ ನನಗೆ ಆ ಥರ ಇಷ್ಟ ಆಗೋದಿಲ್ಲ. ನಾನು ಮಾಡೋದು ಹೆಂಗೆ ಅಂದರೆ, ಈರುಳ್ಳಿ ಮತ್ತು ಅರಿಶಿನ ಫಸ್ಟು ರುಬ್ಕೋತೀನಿ. ಈರುಳ್ಳಿ ಖಾರನ ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಸಾಸಿವೆ, ಕರಿಬೇವು, ಟೊಮೊಟೊ ಒಂದು, ಮತ್ತು ಇದ್ಕಿದ ಬೇಳೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಖಾರದಲ್ಲಿ ನೋಡಿ ಈರುಳ್ಳಿ ಮತ್ತು ಅರಿಶಿನ ರುಬ್ಕೊಂಡಿದ್ನಲ್ವ, ಇದನ್ನು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ನಿಜವಾಗ್ಲೂ ಸಾಂಬಾರು ಸೂಪರಾಗಿರುತ್ತೆ. ಕಡುಬಿನ ಜೊತೆ ಅಂತ ನೆಕ್ಸ್ಟ್ ಲೆವೆಲ್, ಕಡುಬು ಮತ್ತು ಇಡ್ಲಿ ಜೊತೆ. ನೀವು ಕೂಡ ಒಂದು ಸಲ ಟ್ರೈನ ಮಾಡಿ. ಮಾಮೂಲಿ ತರಕಾರಿ ಸಾರು ಮಾಡ್ತೀವಲ್ಲ, ಆ ಥರ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅದು ಒಂದು 2 ಮಿನಿಟ್ಸ್ ಫ್ರೈ ಆಗೋ ಅಷ್ಟರಲ್ಲಿ ನಾನು ಖಾರನ ರುಬ್ಕೋಬೇಕು. ಆ್ಯಕ್ಚುಲಿ ಪಾತ್ರೆ ಎಲ್ಲ ಆಗಲೇ ತೊಳೆದಿದ್ದೆ, ಕಡುಬು ಮಾಡಿದ್ದೊಂದು ಪಾತ್ರೆ ಬಿದ್ದಿತ್ತಷ್ಟೇ. ಇವಾಗ ಖಾರಕ್ಕೆ ನಾನು ಮತ್ತೆ ಈರುಳ್ಳಿ ಹಾಕೋದಿಲ್ಲ. ಟೊಮೊಟೊ, ಸ್ವಲ್ಪ ಶುಂಠಿ ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವೆಲ್ಲ, ಕೊತ್ತಂಬರಿ ಸೊಪ್ಪು, ಕರಿಬೇವು ಬಂದು ಒಗ್ಗರಣೆಗೆ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು, ತೆಂಗಿನಕಾಯಿ, ನಿಮಗೆ ಸಾಂಬಾರು ತಿಕ್ನೆಸ್ ಯಾವ ಥರ ಬೇಕೋ ಆ ಥರ ತೆಂಗಿನಕಾಯಿನ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಯಾಕೆಂದರೆ ಕಡುಬಿಗೆ ಬೇಗ ಖಾಲಿ ಆಗಿಬಿಡುತ್ತೆ ಸಾಂಬಾರು, ಒಂದು ದಿನಕ್ಕೆ ಆಗಿಬಿಡುತ್ತೆ. ಅಷ್ಟನ್ನು ರುಬ್ಬಿಟ್ಟು ವಿಶಾಲ್ ಹಾಕ್ಸಿದ್ರೆ ಉಪ್ಪು ಹಾಕಿ ಆಯಿತು. ಗಣಪತಿ ಹಬ್ಬ ಅಂದರೆ ಕಡಲೆಕಾಳು ಉಸ್ಲಿ ಮಾಡಲೇಬೇಕಲ್ವ. ಕಡಲೆಕಾಳನ್ನ ನಾನು ನೈಟೇ ಹಾಕಿದ್ದೆ. ಅದನ್ನು ಕುಕ್ಕರಲ್ಲಿ 4 ವಿಷಲ್ನ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಬಿಟ್ಟು 4 ವಿಷಲ್ನ ಹಾಕಿಸ್ಕೊಂಡಿದ್ದೆ. ಈ ಥರ ಕಡಲೆಕಾಳು ಉಸ್ಲಿ ಮಾಡಿ ಸೂಪರಾಗಿರುತ್ತೆ, ನಿಜವಾಗ್ಲೂ ಗೊತ್ತಾ, ಸಖತ್ತಾಗಿರುತ್ತೆ. ಅದಕ್ಕೆ ನಾನು ಇಲ್ಲಿ ಕರಿಬೇವಿನ ಸೊಪ್ಪು, ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ತೆಂಗಿನಕಾಯಿ ತುರಿ, ಇದು ಸ್ವಲ್ಪ ನಿಮಗೆ ಕ್ವಾಂಟಿಟಿ ನೋಡಿಬಿಟ್ಟು ಹಾಕ್ಕೊಳ್ಳಿ. ಮತ್ತು ಜೀರಿಗೆ ಮತ್ತು ಶುಂಠಿ, 1/2 ಸ್ಪೂನ್ ಜೀರಿಗೆ, ಸ್ವಲ್ಪ ಶುಂಠಿ, ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಅರಿಶಿನ, ನೀವು ಬೇಕಾದ್ರೆ ಕಡಲೆಕಾಳು ಬೇಯಿಸ್ಬೇಕಾದ್ರೆ ಅರಿಶಿನ ಹಾಕ್ಕೋಬೋದು. ನಾನಿಲ್ಲಿ ರುಬ್ಬಬೇಕಾದ್ರೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ತರ್ತರಿಯಾಗಿ ರುಬ್ಕೊಳ್ಳಿ, ನೀರು ಹಾಕ್ಬೇಡಿ, ಹಂಗೇ ತರ್ತರಿಯಾಗಿ ರುಬ್ಕೊಳ್ಳಿ. ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು, ಅದಕ್ಕೆ ಸ್ವಲ್ಪ ಕರಿಬೇವು, ನಾನು ಆಯಿಲ್ನ ಸ್ವಲ್ಪ ಕರಿಬೇವನ್ನ ಜಾಸ್ತಿ ಆಯಿಲ್ನ ಹೇರ್ಗೆ ಮತ್ತು ನಮ್ಮ ಕಣ್ಣಿಗೆ
ಹೆಲ್ತಿಗೆಲ್ಲ ತುಂಬಾ ಒಳ್ಳೆಯದು. ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ಕರಿಬೇವಿನ ಸೊಪ್ಪು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಬಂದು ಇವಾಗ ನಿಮಗೆ ಜೀರಿಗೆ ಬೇಕಾದರೆ ಹಾಕ್ಕೋಬೋದು, ಆಪ್ಷನಲ್ಲು. ಯಾಕೆಂದರೆ ನಾನು ರುಬ್ಬಕ್ಕೆ ಹಾಕಿರೋದ್ರಿಂದ ಇಲ್ಲಿ ಮತ್ತೇನು ಹಾಕ್ತಾಯಿಲ್ಲ. ನೀವು ಬೇಕಿದ್ರೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ ಅದನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಅದು ಹಸಿ ಸ್ಮೆಲ್ ಇರುತ್ತಲ್ವ, ಆ ಹಸಿಮೆಣ್ಸಿಕಾಯಿ, ಸಾಂಬಾರು ಸೊಪ್ಪು, ಶುಂಠಿ ಇದ್ರದ್ದೆಲ್ಲ ಹಸಿ ಸ್ಮೆಲ್ ಇರುತ್ತಲ್ಲ, ಅದು ಹೋಗೋಕ್ಕೆ ಒಂದು 5 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಆಯಿತು. ಏಕೆಂದರೆ ಹಸಿ ಸ್ಮೆಲ್ ಹೋದರೆ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಆಮೇಲೆ ನೀವು ಒನ್ ಡೇ ಇಟ್ಟು ಕೂಡ ತಿನ್ಕೋಬೋದು. ಅದಕ್ಕೆ ನಾನು ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ನ ಮಾಡ್ಕೊಳ್ಳಿ. ನಾನು ಯಾವಾಗಲಾದ್ರು ಕಡಲೆಕಾಳು ಉಸ್ಲಿ ಮಾಡಿದಾಗೆಲ್ಲ ಇದೇ ಥರ ಮಾಡೋದು, ಚೆನ್ನಾಗಿರುತ್ತೆ. ಆ ಮಾಮೂಲಿ ನೀವು ಕಾಯಿ ತುರಿ ಹಾಕಿ ಮಾಡೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಹಸಿ ಸ್ಮೆಲ್ಲೆಲ್ಲ ಹೋಗಿರೋದು ಗೊತ್ತಾಗುತ್ತೆ ನಮಗೆ. ಆ ರಾವ್ ಸ್ಮೆಲ್ ಹೋದ್ಮೇಲೆ ಅಡುಗೆ ಟೇಸ್ಟ್ ಬರೋ ರುಚಿದ ಸ್ಮೆಲ್ ಬರುತ್ತೆ. ಇವಾಗ ಇದಕ್ಕೆ ಕಡಲೆಕಾಳನ್ನ ಹಾಕ್ಕೋತಾ ಇದ್ದೀನಿ. ಕಡಲೆಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಲೆಕಾಳು ಹಾಕಿದ್ಮೇಲೆ ಒಂದು 5 ಮಿನಿಟ್ಸ್ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಕಡಲೆಕಾಳು ಜೊತೆ ಖಾರ ಹಿಡಿಬೇಕಲ್ವ, ಆ ಖಾರ ಹಿಡಿದ್ಮೇಲೆ ಕರೆಕ್ಟಾಗಿರುತ್ತೆ. ನಿಮ್ಮ ಮನೇಲಿ ಏನಾದ್ರು ಮಕ್ಕಳಿದ್ರೆ ನಿಮಗೆ ಖಾರ ಮೆಣ್ಸಿಕಾಯಿ ಯಾವ ಥರ ಇದೆ ನೋಡಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ನಾನು ಹಾಕಿರೋ ಹಸಿಮೆಣ್ಸಿಕಾಯಿ ಅಷ್ಟೊಂದು ಖಾರ ಇರಲಿಲ್ಲ, ಅದಕ್ಕೆ ನಾನು 5ರಿಂದ 6 ಮೆಣ್ಸಿಕಾಯಿನ ಹಾಕಿದ್ದೆ. ನಿತ್ಯ ಕೂಡ ಈಸಿಯಾಗಿ ತಿನ್ನಲು ಅವ್ಳಿಗೇನು ಖಾರ ಅಂತ ಅನ್ನಿಸ್ಲಿಲ್ಲ. ನಿತ್ಯಂಗೂ ತೇಜುಗೂ ತುಂಬಾ ಇಷ್ಟ ಆಯಿತು ಕಡಲೆಕಾಳು ಉಸ್ಲಿ. ನಿಜವಾಗ್ಲೂ ನಾವು ಜೀರಿಗೆ ಹಾಕೋದ್ರಿಂದ ನಮಗೆ ಅದರಲ್ಲಿ ಯಾವುದೂ ಅಸಿಡಿಟಿ ಆಗೋದಿಲ್ಲ, ಗ್ಯಾಸ್ಟ್ರಿಕ್ ಆಗೋದಿಲ್ಲ. ನನ್ನ ಹಸ್ಬೆಂಡ್ಗೂ ಕೂಡ ಗ್ಯಾಸ್ಟ್ರಿಕ್ ಇದೆ. ಬಟ್ ನಾನು ಇವತ್ತು ಮಾಡಿದ್ರೆ ಯಾವುದೇ ಅಡುಗೆಯಲ್ಲೂ ಅವ್ರಿಗೆ ಒಂದು ಚೂರು ಕೂಡ ಗ್ಯಾಸ್ಟ್ರಿಕ್ ಆಗಿಲ್ಲ. ಇದ್ಕಿದ ಬೇಳೆ ಸಾಂಬಾರಲ್ಲಿ ಒಬ್ಬೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಅದು ಕೂಡ ಗ್ಯಾಸ್ಟ್ರಿಕ್ ಆಗಿಲ್ಲ. ಇದು ಕಡಲೆಕಾಳು ಗ್ಯಾಸ್ಟ್ರಿಕ್ ಆಗುತ್ತೆ ಒಬ್ಬೊಬ್ಬರಿಗೆ, ಅದು ಕೂಡ ನನ್ನ ಹಸ್ಬೆಂಡಿಗೆ ಗ್ಯಾಸ್ಟ್ರಿಕ್ ಆಗಿಲ್ಲ. ನಾನು ಈ ಥರ ಟಿಪ್ಸ್ನ ಫಾಲೋ ಮಾಡಿ ಜೀರಿಗೆನ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಇದ್ದವ್ರಿಗೆ ಗ್ಯಾಸ್ಟ್ರಿಕ್ ಅನ್ನೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಇವಾಗ ಇದು ಫ್ರೈ ಆಗಿತ್ತು, ಅದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಕಡುಬಿಗೆ ನಾನು ಕಾಯಲ್ನ ಮಾಡ್ಕೋತಿದ್ದೆ. ಏಕೆಂದರೆ ನಿತ್ಯ ಸಾಂಬಾರಲ್ಲಿ ಊಟ ಮಾಡ್ತಾಳೆ, ನಾವೇನು ಅಡುಗೆ ಮಾಡ್ತೀವೋ ಅದನ್ನೇ ಅವ್ಳಿಗೂ ಕೊಡೋದು. ಅದ್ರ ಜೊತೆಗೆ ಕಡುಬಿನ ಜೊತೆ ಕಾಯಲ್ಲಿ ಸೂಪರಾಗಿರುತ್ತೆ. ಆ್ಯಕ್ಚುಲಿ ನನಗಿಷ್ಟ ಕಡುಬಿಗೆ ಜೊತೆ ಕಾಯಲು, ಹಾಗೆ ನಿತ್ಯಂಗೂ ಸ್ವಲ್ಪ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಕಾಯಿ ಮತ್ತು ಸಕ್ಕರೆ ಮತ್ತು 2 ಏಲಕ್ಕಿ ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಕಡಲೆನ ಕೂಡ ಹಾಕ್ಕೋಬೋದು ಇದಕ್ಕೆ. ಆಮೇಲೆ ಕಡುಬಿನ ಜೊತೆ ದೇವ್ರ ಹತ್ರಕ್ಕೆ ನಾನು ಕಾಯಲ್ನೂ ಸಹ ಹಾಕಿರ್ತೀನಿ. ಸೊ ಹಾಗಾಗಿ ಕಾಯಲ್ನ ಮಾಡ್ಕೋತಾ ಇದ್ದೆ. ನಿಮಗೆ ಸ್ವೀಟ್ ಎಷ್ಟು ಬೇಕಷ್ಟು ನೀವು ಬೇಕಾದ್ರೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ನಿಮಗೆ ನೀರನ್ನ ನೋಡಿ ಹಾಕ್ಕೊಳ್ಳಿ. ತೀರ ತೆಳ್ಳಗಾದರೂ ಚೆನ್ನಾಗಲ್ಲ, ತೀರ ಗಟ್ಟಿಗಾದರೂ ಚೆನ್ನಾಗಲ್ಲ, ನುಣ್ಣಗೆ ರುಬ್ಕೋಬೇಕು. ಸೂಪರಾಗಿರುತ್ತೆ. ಇದು ಒತ್ತು ಸಾವಿಗೆ ಜೊತೆ ಮತ್ತು ಕಡುಬಿನ ಜೊತೆ ಎಲ್ಲ ಕಾಯಾಲು ತುಂಬಾ ಚೆನ್ನಾಗಿರುತ್ತೆ. ನನಗಿಷ್ಟ ಕಡುಬಿನ ಜೊತೆ ಕಾಯಾಲು ಮತ್ತು ಇದ್ಕಿದ ಬೇಳೆ ಸಾಂಬಾರು ಅಂದರೆ ತುಂಬಾ ಇಷ್ಟ ನನಗೆ. ಇವಾಗ ನಾನು ಬಜ್ಜಿನ ಮಾಡ್ತಾಯಿದ್ದೀನಿ. ವಡೆ ಮಾಡೋಕ್ಕೆ ಹೋಗ್ಲಿಲ್ಲ, ಎಲ್ಲ ಹಬ್ಬದಲ್ಲೂ ಮಾಡ್ತೀನಲ್ಲ ಅಂತ ನೋಡಿ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅದನ್ನು ಹಾಕಿ ಮಾಡಿ. ನಿಜವಾಗ್ಲೂ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಒಂದು ಚೂರೂ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಇಲ್ಲಿ ನಾನು ಸ್ವಲ್ಪ ಕಡಲೆ ಹಿಟ್ಟು, ಅದಕ್ಕೆ 1 ಬೌಲ್ ಕಡಲೆ ಹಿಟ್ಟು, ಅರ್ಧ ಬೌಲು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಅರಿಶಿನ, 1-2 ಚಿಟಿಕೆಯಷ್ಟು ಅರಿಶಿನ, ಮತ್ತು ಇಲ್ಲಿ ನಾನು ಅಜ್ವಾನನ ತೊಗೊಂಡಿದ್ದೀನಿ. ಸಣ್ಣದು ಓಂಕಾಳು ಬರುತ್ತಲ್ಲ ಅಜ್ವಾನ, ಅದನ್ನು ಚೆನ್ನಾಗಿ ಕ್ರಷ್ ಮಾಡಿ ಕೈಲಿ ಉಜ್ಜಿದ್ರೆ ಅದು ಪುಡಿ ಆಗಿಬಿಡುತ್ತೆ. ಇದನ್ನು ಹಾಕೋದ್ರಿಂದ ಒಂದು ಚೂರು ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಮತ್ತು ಟೇಸ್ಟು ಕೂಡ ಸೂಪರಾಗಿ ಬರುತ್ತೆ. ಇನ್ನು ನಾವು ಹೊರಗಡೆ ಸ್ಟ್ರೈಟ್ ಫುಡ್ಡಲ್ಲಿ ಏನು ಬಜ್ಜಿ ಇದೆಲ್ಲ ಮಾಡ್ತಾರೆ ಹೋಟೆಲಲ್ಲೆಲ್ಲ, ಸೇಮ್ ಅದೇ ಟೇಸ್ಟ್ ಬರುತ್ತೆ. ಇದಕ್ಕೆ ನಾನು ಸ್ವಲ್ಪ ಸೋಡಾನ ಹಾಕ್ಕೋತಾ ಇದ್ದೀನಿ. ಇದು ನಿಮ್ಮ ಆಪ್ಷನಲ್ಲು, ಬೇಕಾದ್ರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ನಾವು ಅಜ್ವಾನ ಹಾಕಿ ಸೋಡಾ ಹಾಕೋದ್ರಿಂದ ಏನು ನಮಗೆ ಗ್ಯಾಸ್ಟ್ರಿಕ್ ಅನ್ನೋದು ಆಗೋದಿಲ್ಲ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬಜ್ಜಿಗೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ತೀರ ತೆಳ್ಳಗಾದರೆ ಅದು ಬಜ್ಜಿ ಕ್ರಿಸ್ಪಿನೂ ಆಗಿ ಬರೋಲ್ಲ, ಮತ್ತು ಅಷ್ಟು ಟೇಸ್ಟು ಹೋಗ್ಬಿಡುತ್ತೆ. ನೋಡಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಬಜ್ಜಿಗೆ ಯಾವ ಇದು ಬೇಕೋ ಆ ರೀತಿಗೆ ಕಲಿಸ್ಕೋಬೇಕು. ನೋಡಿ ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ. ತೀರ ತೆಳ್ಳಗಿರಬಾರ್ದು, ಈಗ ಇದಾಗಿರಬಾರ್ದು. ಮತ್ತು ನಿಮಗೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂದರೆ ಇನ್ನೊಂದು ಟಿಪ್ಸ್ ಏನಂದರೆ, ಆ ಮೆಣಸಿಕಾಯಿ ಒಳಗಡೆ ಬೀಜ ಏನಿರುತ್ತೆ ಅದನ್ನು ಪೂರ್ತಿ ತೆಗೆದುಬಿಟ್ರೆ ನಮಗೆ ಗ್ಯಾಸ್ಟ್ರಿಕ್ ಅನ್ನೋದು ಆಗೋದಿಲ್ಲ. ನಾನು ತುಂಬ ಸಲ ಥರ ನೋಡಿದ್ದೀನಿ. ನೋಡಿ ಈ ಥರ ಇಟ್ಟು ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ತೆಳು ಮೀಡಿಯಮ್ ಆಗಿ ಇದ್ದರೆ ಬಜ್ಜಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಮೆಣಸಿಕಾಯಿನ ನಾವು ಅದೇನು ಹೋಲ್ ಇರುತ್ತೆ ಅದನ್ನು ಫುಲ್ ಮಾಡಬೇಕು. ಮೇಲ್ಗಡೆ ಸಿಪ್ಪೆ ಏನಿರುತ್ತೆ ಅಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಂಗೆ ಹಾಕಿದರೆ ಬಜ್ಜಿ ಚೆನ್ನಾಗಿ ಬರುತ್ತೆ.
ನಾನು ಅದನ್ನು ಹತ್ರದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ, ನಿತ್ಯ ಟ್ರೈಪಾಡ್ಗೋಸ್ಕರ ಕಿತ್ಕೊಳ್ಳೋಕೆ ಬರ್ತಾಯಿದ್ದು. ಅಡುಗೆ ಎಲ್ಲ ಬಜ್ಜಿನ ಮಾಡೋಕ್ಕೆ ಇಟ್ಬಿಟ್ಟು ಹಾಗೆ ಪಾತ್ರೆ ಎಲ್ಲ ಇವಾಗ ಬಜ್ಜಿ ಬೇಯೋಷ್ಟರಲ್ಲಿ ಪಾತ್ರೆ ಎಲ್ಲ ತೊಳ್ಕೊಂಡು ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ರೆಡಿ ಮಾಡಿಕೊಂಡೆ. ಇವಾಗ ನೋಡಿ ಬಜ್ಜಿ ಕೂಡ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಹೊರಗಡೆ ತಿಂದಷ್ಟೇ ರುಚಿಯಾಗಿರುತ್ತೆ ಮತ್ತು ಯಾವುದೇ ಗ್ಯಾಸ್ಟ್ರಿಕ್ ಅಸಿಡಿಟಿ ಏನೂ ಕೂಡ ಆಗೋದಿಲ್ಲ. ನೋಡಿ ಇವಾಗ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಹಂಗೆ ದೇವರಿಗೆ ನೈವೇದ್ಯಕ್ಕೆ ಇಟ್ಕೋತಾ ಇದ್ದೆ. ನೈವೇದ್ಯಕ್ಕೆ ನಾನು ಕಡುಬು, ಕಾಯಿ ಹಾಲು ಮತ್ತು ಬಜ್ಜಿ ಮತ್ತು ಸ್ವಲ್ಪ ಕಡಲೆಕಾಳು ಉಸ್ಲಿನ ಇಟ್ಕೋತಾ ಇದ್ದೀನಿ. ನಾನಿನ್ನೇನು ಪಾಯಸ ಆ ಥರ ಎಲ್ಲ ಏನು ಮಾಡಲಿಲ್ಲ. ಯಾಕೆಂದ್ರೆ ನಮ್ಮ ಮನೇಲಿ ಪಾಯಸ ಮಾಡಿದರೆ ಸ್ವಲ್ಪ ಕುಡಿತಾರೆ ಅಷ್ಟೇ, ತುಂಬ ಇಷ್ಟಪಟ್ಟು ಯಾರೂ ಕುಡಿಯೋದಿಲ್ಲ. ನನ್ನ ಹಸ್ಬೆಂಡ್ಗೆ ಹೆಸ್ರು ಕಾಳು ಪಾಯಸ ಇಷ್ಟ ಆಗುತ್ತೆ ಅಷ್ಟೇ. ನೋಡಿ ಇದು ಇವತ್ತಿನ ನನ್ನ ಹಬ್ಬದ ಊಟ ರೆಡಿ ಆಯಿತು. ಇವಾಗ ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿಬಿಟ್ಟು ಊಟವನ್ನು ಮಾಡಬೇಕು. ಹಬ್ಬದ ದಿನ ಈ ಥರ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವ. ನನಗಂತೂ ತುಂಬಾ ಇಷ್ಟ. ಆಮೇಲೆ ಊಟ ಎಲ್ಲ ಆದಮೇಲೆ 10 ಮಿನಿಟ್ಸ್ ರೆಸ್ಟ್ ಮಾಡಿ ನನ್ನ ಮಗಳಿಗೆ ಏರ್ ಸ್ಟ್ರೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಳಿಗೆ ತುಂಬಾ ಇಷ್ಟ ಆಯಿತು ಏರ್ ಸ್ಟ್ರೈಟಿಂಗ್ ಮಾಡಿಸ್ಕೋಬೇಕಂತ. ಹೆಂಗೆ ಗೊತ್ತಾ, ಆಸೆಯಿಂದ ಮಾಡ್ಕೋತೀವಿ. ಒಂದು 10 ಮಿನಿಟ್ಸ್ ಇರೋದಿಲ್ಲ, ಮತ್ತೆ ಅದೇ ಥರ ಆಗುತ್ತೆ. ಬನ್ನಿ, ಅವಳು ಏನೋ ಮಾತಾಡ್ತಿದ್ದಾಳೆ. ನನ್ನ ತಂಗಿ ಆಟಾಡ್ತಾ ಇದ್ದಾಳೆ. ನೀತಿ ಏನಾದರೂ ಆಡ್ತಾ ಇದೆಯಾ? ಏನಾಡ್ತಾ ಇದೆಯಾ? ಗೊಂಬೆ ಆಟಾಡ್ತಾ ಇದ್ದಾಳಂತೆ. ಸರಿ ಬಾ ಬರ್ತಾಳೆ ಅವಳು. ಬಾ ಆಮೇಲೆ ತಗೊಡ್ತೀನಿ ಬಾ. ಸೊ ಈಗ ಒಬ್ಬರು ಮನೆಗೆ ಹೋಗ್ಬೇಕು. ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರಬೇಕು. ಸೊ ಈ ಡ್ರೆಸ್ ಅಮ್ಮ ಹೊಲ್ದಿದ್ದು ವರಮಹಾಲಕ್ಷ್ಮಿ ಹಾಕಿದ್ದೆ. ಅವಳಿಗೆ ಏರ್ ಸ್ಟ್ರೈಟ್ ಮಾಡಿಕೊಟ್ಟು ನಾನು ಸುಮ್ಮನೆ ಇರೋಕ್ಕಾಗುತ್ತಾ. ನಾನೊಂದು ಸ್ವಲ್ಪ ಟ್ರೈ ಮಾಡೋಣ ಅಂತ ಸ್ವಲ್ಪ ಮಾಡ್ಕೋತಾ ಇದ್ದೆ. ನಾನು ತುಂಬಾ ಏರ್ ಫಾಲ್ ಆಗಿಬಿಡ್ತು. ಯಾಕೆ ಅಂತ ಗೊತ್ತಿಲ್ಲ. ತುಂಬ ಅಂದರೆ ತುಂಬಾ ಏರ್ ಫಾಲ್ ಆಯಿತು. ಏನೇನೋ ಟ್ರೈ ಮಾಡ್ತಾಯಿದ್ದೀನಿ. ಏರ್ಸ್ ಬಂದಿದೆ, ಅದು ಸ್ವಲ್ಪ ಲಾಂಗ್ ಏರ್ ಆಗೋದಕ್ಕೆ ಬಿಡಬೇಕೀಗ. ಅದಕ್ಕೆ ಸ್ವಲ್ಪ ಏರ್ನ ನೋಡಿ ಹಿಂದೆ ಕೂದಲೇ ಇಲ್ಲ ಫ್ರೆಂಡ್, ತುಂಬ ಗುಡ್ಡಾಗಿ ಹೋಗಿದೆ. ಅದನ್ನೇ ಸ್ವಲ್ಪ ಸ್ಟ್ರೈಟ್ ಮಾಡ್ಕೋತಾ ಇದ್ದೆ. ಹೆಂಗೆ ಕಾಣುತ್ತೆ ಅಂತ ನೋಡಬೇಕು. ತೇಜಿಗೆ ಮಾತ್ರ ಸೂಪರಾಗಿ ಕಾಣ್ತಿತ್ತು. ಅದು ಬೇಬಿ ಕಟ್ ಮಾಡಿರೋದ್ರದ್ದಕ್ಕೂ ಅವಳಿಗೆ ಏರ್ ಸ್ಟ್ರೈಟ್ ಮಾಡಿದ್ದಕ್ಕೂ ತುಂಬಾ ಪ್ರೀತಿಯಾಗಿ ಕಾಣ್ತಿದ್ಲು. ತೇಜು ಹಾಕಿ ಡ್ರೆಸ್ ಬಂದು ನಾನೇ ಸ್ಟಿಚ್ ಮಾಡಿದ್ದೆ ಅವಳಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅವಳಿಗೆ. ಒಂದು 2-3 ಡ್ರೆಸ್ನ ಸ್ಟಿಚ್ ಮಾಡಿದ್ದೀನಿ. ಓದ್ ವ್ಲಾಗಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾಗ ಹಾಕಿದ್ಲಲ್ಲ ಟಾಪ್ ಬಂದು, ಅದನ್ನು ಕೂಡ ನಾನೇ ಸ್ಟಿಚ್ ಮಾಡಿದ್ದೆ. ಆ್ಯಕ್ಚುಲಿ ಅದು ನನಗೆ ಅಂತ ಸ್ಟಿಚ್ ಮಾಡ್ತಿದ್ದೆ. ಅದನ್ನು ಆಲ್ಮೋಸ್ಟ್ 9 ಇಯರ್ಸ್ ಆಗಿತ್ತು ನಾನು ಕಟ್ ಮಾಡಿಟ್ಟು ಸ್ಟಿಚ್ ಮಾಡಿರಲಿಲ್ಲ. ಬಟ್ ಮೊನ್ನೆ ಸ್ಟಿಚ್ ಮಾಡಬೇಕಾದ್ರೆ ಅವಳು ನನಗೆ ಮಾಡಿಕೊಡಮ್ಮ ಅಂದ್ಲು. 2 ಟಾಪ್ನ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಇನ್ನೊಂದು ಬ್ಲೌಸ್ ಪೀಸಿಂದು ತೋರಿಸ್ತೀನಿ ನೆಕ್ಸ್ಟ್ ಯಾವಾಗಲಾರು ಅವಳು ಹಾಕ್ದಾಗ. ಇವಾಗ ಬಂದು ನನಗೆ ಏರ್ ಸ್ಟ್ರೈಟ್ ಮಾಡ್ಕೋತಿದ್ದೆ. ನನ್ನ ಹಸ್ಬೆಂಡ್ ನೋಡಿ ನಗ್ತಾಯಿದ್ರು. ಏರೆಲ್ಲ ಸ್ಟ್ರೈಟ್ ಮಾಡಿದ್ಮೇಲೆ ನಾನು ರೆಡಿಯಾಗಿದ್ದು ಹಿಂಗೆ. ನಮ್ಮ ದೇವಸ್ಥಾನಕ್ಕೆ ಪೂಜೆಗೆ ಬರ್ತಾರಲ್ಲ ಅಂಕಲ್, ಅವ್ರ ಮನೆಗೆ ಊಟಕ್ಕೆ ಕರೆದಿದ್ರು ಇವತ್ತು ಹಬ್ಬದ ದಿನ, ಗಣೇಶ ಹಬ್ಬದ ದಿನ. ಅವ್ರ ಮನೆಗೆ ಹೋಗೋಣ. ಆ್ಯಕ್ಚುಲಿ ಮಧ್ಯಾಹ್ನ 12:15 ಇಲ್ಲಿಗೆ ಊಟಕ್ಕೆ ಬನ್ನಿ ಅಂದಿದ್ರು. ಇನ್ನು ನಮ್ಮ ಮನೇಲಿ ಹಬ್ಬ ಮಾಡ್ದಂಗೆ ಇರೋಕ್ಕಾಗತ್ತಾ. ಸೊ ಹಂಗಾಗಿ ನಾನು ಹಬ್ಬದ ಅಡುಗೆ ಬೇಗ ಊಟ ಮಾಡಿಬಿಡೋಣ 9 ಗಂಟೆ ಅಷ್ಟರಲ್ಲಿ. ಆಮೇಲೆ ಅವ್ರ ಮನೆಗೆ ಹೋಗೋದಕ್ಕೆ ಕರೆಕ್ಟ್ ಆಗುತ್ತೆ ಅಂದ್ಕೊಂಡೆ. ಆಮೇಲೆ ನೋಡಿದರೆ ಸ್ವಲ್ಪ ಲೇಟ್ ಆಯಿತು. 11 ಗಂಟೆಗೆ ಊಟ ಮಾಡಿದ್ವಾ. ನಮಗೆ ಮತ್ತೆ ಅವ್ರ ಮನೆಗೆ ಹೋಗಿ ಊಟ ಮಾಡೋಷ್ಟು ಎನರ್ಜಿ ಇರಲಿಲ್ಲ. ಏಕೆ ಅಂದರೆ ಸಾಂಬಾರು ರುಚಿಯಾಗಿದ್ದರಿಂದ ಫುಲ್ಲು ಮೀಲ್ಸ್ ಊಟ ಮಾಡಿದ್ವಿ. ಆಮೇಲೆ
ಅವರಿಗೆ ಆಂಟಿ ಫೋನ್ ಮಾಡಿದ್ರು, ಕರೆಕ್ಟಾಗಿ 12:30ಗೆ ಫೋನ್ ಮಾಡಿದ್ರು, ಇಲ್ಲ ನಾವು 3 ಗಂಟೆಗೆ ಬರ್ತೀವಿ ಅಂತ ಅಂದ್ಬಿಟ್ಟು 3 ಗಂಟೆಗೆ ಹೋದ್ರು. ಊಟ ಮಾಡೋದಕ್ಕೆ ನಮಗೆ ಇದೇ ಇರಲಿಲ್ಲ, ಹೊಟ್ಟೆ ಖಾಲಿನೇ ಇರಲಿಲ್ಲ. ಪಾಪ ಬೇಜಾರು ಮಾಡ್ಕೋತಾರೆ. ಹಬ್ಬದ ದಿನ ಕರೆದಾಗ ಯಾಕೆ ಹೋಗಲ್ಲ ಅಂತ ಅನ್ಬೇಕಲ್ವ, ಪ್ರೀತಿಯಿಂದ ಕರೆದಿದ್ರು. ಸೊ ಹಂಗಾಗಿ ಹೋಗ್ಬಿಟ್ಟು ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಬರೋಣ ಅಂತ ಹೋದ್ವಿ. ಅಲ್ಲೂ ಕೂಡ ಫುಲ್ ಹೆವಿ ಆಯಿತು. ಅವರೆಂತೂ ಹಾಕಿ ತಿನ್ನಿಸ್ಬಿಟ್ರು. ಕ್ಯಾಲೋರಿ ಜಾಸ್ತಿ ಆಯಿತು. ಅಲ್ಲೇ ನಾನು ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ನನಗೆ ಬೇರೆಯವ್ರ ಮನೆಗೆ ಹೋದಾಗ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಶೈ ಅನಿಸುತ್ತೆ. ಏನು ಅನ್ಕೋತಾರೋ ಅವರು, ಇದೇನು ಹಿಂಗೆಲ್ಲ ವೀಡಿಯೋ ಮಾಡ್ತಾರೆ ಅನ್ಕೋತಾರೆ ಅಂದ್ಬಿಟ್ಟು ನಾನು ಆದಷ್ಟು ಓದಿದ ಕಡೆ ಜನದ ಕಡೆ ವೀಡಿಯೋ ಮಾಡೋದಕ್ಕೆ ಇತ್ತೀಚೆಗೆ ಸ್ವಲ್ಪ ಮಾಡ್ತೇನೆ. ಅಂದರೆ ಎಲ್ಲ ಪಬ್ಲಿಕ್ ಪ್ಲೇಸಲ್ಲಿ ಮಾಡ್ತೀನಿ, ಬಟ್ ಯಾರ್ದಾರು ಮನೆಗೆ ಹೋದಾಗ ಅಲ್ಲಿ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಇದು ಅನಿಸುತ್ತೆ. ಯಾಕೆಂದರೆ ಅವ್ರು ಏನಾರು ಅನ್ಕೋತಾರಲ್ವ, ಎಲ್ಲರಿಗೂ ಅಷ್ಟೊಂದು ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ನಿತ್ಯ ಅವ್ರ ಮನೇಲಿ ತುಂಬ ಚೆನ್ನಾಗಿ ಆಟಾಡ್ತಾಯಿದ್ಲು. ಅವ್ರ ಮನೇಲಿ ಕೂಡ ಒಂದು ಪಾಪು ಇತ್ತು, ಅವ್ರ ಮಗಳದು. ಬಟ್ ಅವ್ರಿಗೆ ಪಾಪುಗೆ ಹುಷಾರಿರಲಿಲ್ಲ ಅಂದ್ಬಿಟ್ಟು ನಿತ್ಯ ಮತ್ತು ತೇಜು ಆಟಾಡ್ತಾಯಿದ್ರು. ಅದಾದಮೇಲೆ ಊಟ ಮಾಡಿಕೊಂಡು ಒನ್ ಅವರ್ ಇದ್ವಿ. 1 ಅವರ್ ಇದ್ಬಿಟ್ಟು ಊಟ ಮಾಡಿ ಆ ಮಕ್ಕಳು ಆಟಾಡ್ತಿದ್ರು. ಆಟ ಮುಗಿಸ್ಕೊಂಡು ಮನೆ ಕಡೆಗೆ ವಾಪಸ್ಸಾದ್ವಿ. ಅಲ್ಲಿಂದ ಬಂದು ಅಮ್ಮಂಗೆ ದೀಪ ಹಚ್ಬಿಡೋಣ ಅಂತ ಕೆಳಗಡೆ ದೇವಸ್ಥಾನ ಹತ್ರ ಹೋದ್ವಿ. ಇದು ಬಂದು ತೊಟ್ಟಿ ಕಟ್ಸಿದ್ದಾರೆ ನಮ್ಮ ಮನೆಯವರು. ಅಂದರೆ ಒಳಗಡೆ ಮೆಟ್ಲಿಟ್ಟು ತಡೆ ಎಲ್ಲ ಒಡೆದ್ಮೇಲೆ ಸ್ನಾನ ಮಾಡೋದಕ್ಕೆ ಮತ್ತು ನಾಗರ ದೋಷ ಇದ್ದವ್ರಿಗೆ ಪೂಜೆ ಮಾಡಬೇಕಾದ್ರೆ ನೀರಲ್ಲಿ ಮುಳುಗಿ ಎದ್ದು ಪೂಜೆ ಮಾಡಬೇಕಲ್ವ, ಹಂಗಾಗಿ ಮಾಡಿಸಿದ್ದಾರೆ. ಅದು ಬೇರೆ ರೀತಿ ಪ್ಲ್ಯಾನ್ ಇತ್ತು ನಮಗೆ, ಕಲ್ಯಾಣಿ ಥರ. ಬಟ್ ಅದು ಇವಾಗ ಅರ್ಜೆಂಟಿಗೆ ಅಂತ ಆ ಥರ ಮಾಡಿಸಿದ್ದಾರೆ. ಅದನ್ನು ಇನ್ನೂ ಗಿಲಾವ್ ಮಾಡಿಲ್ಲ, ಗಿಲಾವ್ ಮಾಡಬೇಕು. ಇವಾಗ ಬಂದು ಅಲ್ಲಿ ಹೋಗಿ ಒಂದು 10-15 ಮಿನಿಟ್ಸ್ ಇದ್ವಿ. ಇಬ್ಬರೇ ಹೋಗಿದ್ವಿ, ಮಕ್ಕಳನ್ನ ಕರ್ಕೊಂಡು ಹೋಗಿರಲಿಲ್ಲ. ಇವಾಗೆಲ್ಲ ಗದ್ದೆ ನಾಟಿ ಅಲ್ವಾ, ಎಲ್ಲರೂ ಕೂಡ ಸುತ್ತಮುತ್ತ ನಾಟಿ ಮಾಡಿದ್ದಾರೆ. ಇನ್ನೊಂದು 1 ಮಂತ್ ಹೋದ್ಮೇಲೆ ನೋಡೋದಕ್ಕೆ ಎಕ್ಸಲೆಂಟ್ ಆಗಿರುತ್ತೆ. ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾಟಿ ಮಾಡಿದೆ ಪೂರ್ತಿ ಸುತ್ತ ಹಸಿರು ಇರುತ್ತೆ. ದೇವಸ್ಥಾನ ಸುತ್ತ ಏನೋ ಒಂಥರ ಚೆನ್ನಾಗಿರುತ್ತೆ. ಇವಾಗ ತಾನೇ ಒಬ್ಬೊಬ್ಬರೇ ನಾಟಿ ಮಾಡ್ತಾಯಿದ್ದಾರೆ ನೋಡಿ. ಮಳೆ ನೀರು ಅದರೊಳಗೆ ತುಂಬಿಕೊಂಡಿದೆ, ಇನ್ನೂ ಗಿಲವ್ ಮಾಡಿಲ್ಲ. ಅಲ್ಲಿಂದ ಬಂದಮೇಲೆ ನಮ್ಮ ಮನೇಲಿ ಅವ್ರ ಅಪ್ಪ ಇದ್ದರೆ ಡೈಲಿ ಈ ಸೆಕ್ಷನ್ ನಡೆಯುತ್ತೆ, ಡ್ಯಾನ್ಸ್ ಸೆಕ್ಷನ್. ಅವ್ರ ಅಪ್ಪ ಇಲ್ಲ ಅಂದರೆ ನನ್ನ ಜೊತೆ ನಡೆಯುತ್ತೆ, ಅದು ಬೇರೆ ರೀತಿ ನಡೆಯುತ್ತೆ. ಅವ್ರ ಅಪ್ಪ ಇದ್ದರೆ ನಿತ್ಯ ಅಂತ ಅವ್ರ ಅಪ್ಪನ ಡ್ಯಾನ್ಸ್ ಮಾಡೋವರೆಗೂ ಬಿಡಲ್ಲ. ಅಪ್ಪ 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 ಅಂತ ಅವಳು ಮಲ್ಕೊಂಡೆಲ್ಲ ತೋರಿಸ್ತಾಳೆ, ಯಾವ ಥರ ಮಾಡಬೇಕು ಅಂತ ನೋಡಿ ಇವಾಗ ತೋರಿಸ್ತಾಳೆ. ಸೈಲೆಂಟಾಗಿ ನಮ್ಮ ಮನೆಯವ್ರು ಎಸ್ಕೇಪ್ ಆದರು. ನೋಡಿ, ನಿತ್ಯನ ಡ್ಯಾನ್ಸು ಮತ್ತು ತೇಜುನ ಡ್ಯಾನ್ಸ್ ಎಲ್ಲ ಆದಮೇಲೆ ಮಲ್ಕೊಬಿಟ್ವಿ ಊಟ ಮಾಡಿ. ಆಮೇಲೆ ನಾನು ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗಿದ್ದರಿಂದ 2-3 ಡೇಸ್ ಲೇಟ್ ಆಗಿದ್ದರಿಂದ ನಮ್ಮೂರಲ್ಲಿ ಗಣೇಶನ ಕೂಡ ಬಿಡ್ತಾಯಿದ್ರು. ಇವತ್ತು ಶನಿವಾರ ಗಣೇಶನ ಬಿಡ್ತಾಯಿದ್ರು. ತುಂಬಾ ಚೆನ್ನಾಗಿ ಅದ್ದೂರಿಯಾಗಿಬಿಟ್ರು. ಅದ್ರದ್ದೊಂದು ಕ್ಲಿಪ್ನ ಲಾಸ್ಟಲ್ಲೇ ಆ್ಯಡ್ ಮಾಡಿರ್ತೀನಿ ನೋಡಿ. ಕೀಲು ಕುದುರೆ ಗೊಂಬೆ ಎಲ್ಲ ತರಿಸಿದ್ರು, ತುಂಬಾ ಚೆನ್ನಾಗಿತ್ತು.
ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹೇಳು, ಥ್ಯಾಂಕ್ ಯು ಹೇಳು, ಥ್ಯಾಂಕ್ ಯು ಹೇಳು, ಥ್ಯಾಂಕ್ ಯು ಹೇಳು ಕಂದ. ಎಲ್ಲಿ? ಓಕೆ ಫ್ರೆಂಡ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.